ನಮಸ್ತೆ ದೊಡ್ಡಬಳ್ಳಾಪುರದ ಜನರೇ, ನಾವು ದೊಡ್ಡಬಳ್ಳಾಪುರದಿಂದ ಗಾಣಗಾಪುರಕ್ಕೆ ಹೋಗ್ತಾ ಇದ್ದೀವಿ. ವಿಶೇಷತೆ ಏನು ಅಂದ್ರೆ 4ನೇ ತಾರೀಕು ಭಗವಾನ್ ಶ್ರೀ ದತ್ತಾತ್ರೇಯ ಸ್ವಾಮಿ ಜಯಂತಿ ಇದೆ. ಆ ಜಯಂತಿಯ ಪ್ರಯುಕ್ತ ಸ್ವಾಮಿ ಆಶೀರ್ವಾದ ಪಡೆಯಲು ಹೋಗ್ತಾ ಇದ್ದೀವಿ. ನಾವು ನಿಮಗೆ ಸ್ಥಳದ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಬನ್ನಿ ಆ ಸ್ವಾಮಿ ದರ್ಶನ ಪಡೆಯಲು ಹೋಗೋಣ. ನಮಸ್ತೆ ದೊಡ್ಡಬಳ್ಳಾಪುರದ ಜನರೇ, ನಮಸ್ತೆ ಕರ್ನಾಟಕದ ಜನರೇ. ನಾನಿವತ್ತು ಗುಲ್ಬರ್ಗ ಡಿಸ್ಟಿಕ್ ಗಾಣಿಗಾಪುರದಲ್ಲಿರುವ ಶ್ರೀ ದತ್ತಾತ್ರೇಯ ಸ್ವಾಮಿಯ ದರ್ಶನ ಮಾಡೋದಕ್ಕೆ ಬಂದಿದ್ದೀನಿ. ಈ ದೇವರ ದರ್ಶನ ಮಾಡಿ ತುಂಬಾ ಮನಸ್ಸಿಗೆ ಸಂತೋಷವಾಗಿದೆ. ಏನು ಅಂದ್ರೆ ಅನುಸೂಯ ಮಾತಾ ಪತಿವ್ರತೆ ಆಗಿರ್ತಾರೆ. ಸರಸ್ವತಿ, ಲಕ್ಷ್ಮಿ, ಪಾರ್ವತಿ 3 ತಾಯಂದ್ರಿಗೂ ಇವರು ನಿಜವಾಗ್ಲೂ ಪತಿವ್ರತೆನ ಅಂತ ಪರೀಕ್ಷೆ ಮಾಡೋದಕ್ಕೋಸ್ಕರ ತನ್ನ ಗಂಡಂದಿರಾದ ಬ್ರಹ್ಮ ವಿಷ್ಣು ಮಹೇಶ್ವರರ ಬಳಿಗೆ ಹೋಗಿ ಅವರನ್ನ ಪರೀಕ್ಷೆ ಮಾಡುವಂತ ಹೇಳ್ತಾರೆ. ಬ್ರಹ್ಮ ವಿಷ್ಣು ಮಹೇಶ್ವರರು ಆ ತಾಯಿಯ ಬಾಗಿಲಿಗೆ ಬರ್ತಾರೆ. ಮತ್ತೆ ಅನುಸೂಯ ಮಾತೆಗೆ ಗೊತ್ತಾಗುತ್ತೆ ಇವರು ಬ್ರಹ್ಮ ವಿಷ್ಣು ಮಹೇಶ್ವರರು. ಆಮೇಲೆ ಅವ್ರು ಬಂದು ಕೇಳ್ಕೊತಾರೆ, ನೀವು ನಿಸ್ವಸ್ತ್ರ ಅಂದ್ರೆ ಬಟ್ಟೆ ಇಲ್ದಂಗೆ ಬೆತ್ತಲಾಗಿ ನೀವು ನನಗೆ ದಾನ ಮಾಡ್ಬೇಕು ಅಂತ ಕೇಳ್ಕೊಂಡಾಗ ಆ ತಾಯಿ ಒಂದು ಭಾವ ಏನು ಅಂದ್ರೆ ನೀವು ನನ್ನ ಮಕ್ಕಳ ಸಮಾನ ಅಂತ ಮನ್ಸಲ್ಲಿ ಅನ್ಕೊಂತಾರೆ. ಅವಾಗ ಬ್ರಹ್ಮ ವಿಷ್ಣು ಮಹೇಶ್ವರರು ಮಕ್ಕಳಾಗ್ಬಿಡ್ತಾರೆ. ಅಂದ್ರೆ ಆ ತಾಯಿಯ ಶಕ್ತಿ ಎಂತದ್ದು ಅಂತ ನೋಡಿ ತಿರ್ಗಾ ಸರಸ್ವತಿ, ಲಕ್ಷ್ಮಿ, ಪಾರ್ವತಿ ಮಾತೆ ತಿರ್ಗಾ ಈ ತಾಯಿ ಹತ್ರ ಬಂದು ಇಲ್ಲ ಅವ್ರನ್ನ ದೊಡ್ಡವರನ್ನಾಗಿ ಮಾಡಿ ಅಂತ ಅನುಸೂಯ ಮಾತೆ ತಾವ ಕೇಳ್ಕೊಳ್ತಾರೆ. ಅಂದ್ರೆ ಅಸೂಯ ಪಡಬಾರ್ದು ಅಂದ್ಬಿಟ್ಟು ಅಸೂಯ ಪಟ್ಟಿರೋದ್ರಿಂದ ಬ್ರಹ್ಮ ವಿಷ್ಣು ಮಹೇಶ್ವರರನ್ನೇ ಮಕ್ಕಳಾಗ್ಬಿಡ್ತಾರೆ. ತಿರ್ಗಾ ಅವ್ರು ಬಂದು ಇವ್ರ ಹತ್ರ ಬೇಡ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ಅಂದ್ರೆ ಏನು ಅಂದ್ರೆ ನಾವು ಧರ್ಮದ ದಾರಿಯಲ್ಲಿ ನಡೆದ್ರೆ, ಧರ್ಮವನ್ನ ಉಳಿಸ್ಕೊಂಡು ನಾವು ನಡ್ಕೊಂಡು ಹೋದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರರಂತಹ ಪುತ್ರರನ್ನು ನಾವು ಪಡಿಬಹುದು ಅಂದ್ಬಿಟ್ಟು ದತ್ತಾತ್ರೇಯ ಸ್ವಾಮಿಗಳು ತಮ್ಮ ನಿಜ ಪಾದುಕೆಯನ್ನಿಟ್ಟು ಅವತಾರ ಸಮಾಪ್ತಿ ಮಾಡಿದ್ದಾರೆ. ಮೊದಲನೇ ಅವತಾರಿ ಶ್ರೀ ಶ್ರೀಪಾದ ಶಿವಲ್ಲಭರು, 2ನೇ ಅವತಾರಿ ಶ್ರೀ ನರಸಿಂಹೋತ್ಸರದ ಸ್ವಾಮಿಗಳು. ಇಲ್ಲಿ ದತ್ತಾತ್ರೇಯ ಸ್ವಾಮಿಗಳ ಅಖಂಡವಾಸ ನಿರ್ಗುಣ ಪಾದುಕೆಯ ರೂಪದಲ್ಲಿ ಇರುತ್ತದೆ. ಇಲ್ಲಿ ಗುರುಗಳು ಮಧ್ಯಾಹ್ನ ಕಾಲದಲ್ಲಿ ಭಿಕ್ಷಾ ತೋರಣದ ಸ್ಥಾನ ಹಾಗೂ ಈ ಗಣಗಾಪುರದಲ್ಲಿ ಭೀಮಾ ಮತ್ತು ಅಮರ್ಜ ಇವು 2 ನದಿಗಳ ಸಂಗಮವಿವೆ. ಭೀಮಾ ಮತ್ತು ಅಮರ್ಜ ನದಿಗಳ ಸಂಗಮ ಸ್ನಾನ ಮಾಡೋದಲ್ಲಿ ಈ ನಮ್ಮ ಭಾರತ ದೇಶದ ಅನೇಕ ಕೋಟಿ ಅನೇಕ ತೀರ್ಥಗಳ ಕಾಶಿ, ಗಯಾ, ಪ್ರಯಾಗ್ ಈ ತೀರ್ಥಗಳ ಸ್ನಾನ ಮಾಡಿದ ಫಲ ಈ ನಮ್ಮ ಗಣಗಾಪುರದ ಸಂಗಮ ಸ್ಥಾನದಲ್ಲಿ ಸ್ನಾನ ಮಾಡಿದ ಫಲ ಬರುತ್ತದೆ. ಇಲ್ಲಿ ಶ್ರೀ ನರಸಿಂಹದೇವರು ಈ ಗಣಗಾಪುರ ದತ್ತಾತ್ರೇಯ ಸ್ವಾಮಿಗಳ ಮಠದಲ್ಲಿ ಬಂದು ತಮ್ಮ ಪಾದುಕೆಯನ್ನು ಗುಪ್ತಾಗಿದ್ದಾರೆ. ಲೋಕ ಕಲ್ಯಾಣಕ್ಕೋಸ್ಕರ ಭಿಕ್ಷೆ ಪ್ರಸಾದ ತಗೊಂಡು ಮಧ್ಯಾಹ್ನದಲ್ಲಿ ಇಲ್ಲಿ ಗುರುಗಳು ಭಿಕ್ಷೆಗೆ ಬರ್ತಾರಂತ. ಇನ್ನಾನು ಕೂಡ ಯಾವುದೇ ರೂಪದಲ್ಲಿ ಬಂದು ಗುರುಗಳು ಭಿಕ್ಷಾ ತಗೋತಾರಂತ. ಇನ್ನಾಳು ಬಂದಂತ ಜನ ಭಿಕ್ಷಾ ಹಾಕೋದು ಮಧುಕರಿ ಅಂತ ಅಂತಾರೆ. ಅದೇ ಭಿಕ್ಷಾ ಅಂದ್ರೆ ಸೌಕರ್ಯ ಜಪ. ಆ ತರ ದಿನಾಲು ಮಧ್ಯಾಹ್ನದಲ್ಲಿ ಭಿಕ್ಷಾ ಸೇವೆ ಇರುತ್ತೆ. ಗುಲ್ಬರ್ಗಾದ ಗಾಣಿಗಾಪುರದ ಶ್ರೀ ಗುರು ದತ್ತಾತ್ರೇಯ ಭಗವಾನ್ ದೇವಸ್ಥಾನಕ್ಕೆ ಬಂದು ಶ್ರೀ ಗುರು ದತ್ತಾತ್ರೇಯ ಭಗವಾನ್ ರವರ ದರ್ಶನ ಮಾಡಿದೀವಿ. ಏನ್ ವಿಶೇಷ ಅಂದ್ರೆ ನಾಳೆ 4ನೇ ತಾರೀಕು ಗುರು ದತ್ತಾತ್ರೇಯ ಭಗವಾನ್ ಜಯಂತಿ ಇದೆ. ಹಾಗಾಗಿ 1 ದಿವಸ ಮುಂಚೆನೆ ಬಂದು ದತ್ತಾತ್ರೇಯ ಭಗವಾನ್ ಸ್ವಾಮಿಯ ದರ್ಶನ ಮಾಡಿ ಅವರ ಆಶೀರ್ವಾದ ಪಡ್ಕೊಳ್ಳೋಕೆ ಬಂದಿದ್ದೇವೆ. ಇಲ್ಲಿ ತುಂಬಾ ಸಾವಿರಾರು ವರ್ಷಗಳಿಂದ ಇತಿಹಾಸ ಇರುವಂತ ದೇವಸ್ಥಾನ. ನಮ್ಮ ಅನೇಕ ಹಿರಿಯರು ಹೇಳ್ತಿದ್ದಾರೆ ಇಲ್ಲೇನು ವಿಶೇಷ ಅಂದ್ರೆ ಇಲ್ಲಿಗೆ ಬಂದು ಸ್ವಾಮಿ ದರ್ಶನ ಮಾಡಿದ್ರೆ ಹಿರಿಯರದು ಏನು ನಮ್ಮ ಪಿತೃಗಳು ದೋಷ ಇರುತ್ತೆ, ಪಿತೃದೋಷ ನಿವಾರಣೆ ಆಗುತ್ತೆ. ಹಾಗೆ ದೃಷ್ಟಿ ದೋಷ ನಿವಾರಣೆ ಆಗುತ್ತೆ. ಹಾಗೆ ವಿಶೇಷವಾಗಿ ಸಂತಾನ ಭಾಗ್ಯ ಸಿಗುತ್ತೆ. ಮತ್ತೆ ಈ ದುಷ್ಟ ಶಕ್ತಿಗಳು ಏನು ಮನುಷ್ಯನಿಗೆ ಆವರಿಸ್ಕೊಂಡಿರುತ್ತೆ, ದೇವ ಪಿಚಾಚಿ ಅಂತ ಹೇಳ್ತಾರಲ್ಲ, ಅವೆಲ್ಲಾನು ಹೋಗುತ್ತೆ. ಇಲ್ಲೆಲ್ಲ ತುಂಬಾ ಜನ ನೋಡಿದ್ವಿ ನಾವೀಗ. ತುಂಬಾ ಜನ ಹೆಣ್ಮಕ್ಳು ಮತ್ತೆ ಗಂಡಸರು ಮೈ ಮೇಲೆ ದೆವ್ವ ಬಂದು ಎಲ್ರು ಬಿದ್ದು ಹೊರಳಾಡ್ತಾ ಇದ್ರು. ಇದು ತುಂಬಾ ಶಕ್ತಿ ಇರುವಂತ ಸನ್ನಿಧಾನ. ಗುರು ದತ್ತಾತ್ರೇಯ ಭಗವಾನ್ ದರ್ಶನ ಮಾಡಿ ನೀವೆಲ್ರು ಬಂದು ಎಲ್ರಿಗೂ ಒಳ್ಳೇದಾಗ್ಲಿ.